ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗ್ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೈಕ್ ಹಾಕೊಂಡಿದ್ದೀನಿ, ಹೊಸ ಮೈಕ್ ಇದು. ಸೊ ಕೇಳಿಸ್ತಾ ಇದೆಯಲ್ಲ, ಕಾಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಸ್ವಲ್ಪ ಗಾರ್ಡನ್ ಹತ್ರ ಬಂದೆ ಇವಾಗ. ಸೊ ಬೆಳಿಗ್ಗೆ ನೀರು ಬಿಟ್ಬಿಟ್ಟೆಲ್ಲ ಹೋಗಿದ್ದೆ, ಫುಲ್ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ನೀರು ಬಿಟ್ಬಿಟ್ಟು ಹೋಗಿದ್ದೆ, ಚೆನ್ನಾಗಿ ನೆಂದ್ಕೊಂಡಿದ್ಯೋ ಇಲ್ಲ ಅಂತೇಳಿ ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಇಲ್ಲಿ ನೋಡಿ, ಟೊಮೊಟೊ ಹೂವು ಆಗ್ತಾ ಇದೆ. ನೋಡಿಲಿ, ಟೊಮೆಟೊ ಹೂವು ಆಗ್ತಾ ಇದೆ ನೋಡಿ, ಚೆನ್ನಾಗಿದೆ. ಇಲ್ಲೂ ಒಂದು ನೋಡಿ, ಹಿಂಗೆ ಬೆಂಡೆಕಾಯಿ ಕೂಡ ಆಗಿದೆ, ತೋರಿಸ್ತೀನಿ ಗೈಸ್. ಇಲ್ಲಿ ಬೆಂಡೆಕಾಯಿ ಹೂವಿದೆಯಲ್ಲ, ಇದು ಬೆಳಿಗ್ಗೆ ಟೈಮು ಫುಲ್ಲು ಚೆನ್ನಾಗಿ ಅರಳಿರುತ್ತೆ ಇದು, ಆಯ್ತಾ. ಫುಲ್ಲು ಚೆನ್ನಾಗಿ ಅರಳಿರುತ್ತೆ. ಸೊ ಇದು ನೋಡಿ, ಇದು ಎಲ್ಲ ನೋಡಿ, ಇದು ಹೂವೆಲ್ಲ ಆದಮೇಲೆ ಈ ರೀತಿ ಬೆಂಡೆಕಾಯಿ ಬರುತ್ತೆ ನೋಡಿ. ಸೊ ನಾನು ಯಾಕೆ ಇಷ್ಟು ಎಕ್ಸೈಟ್ಮೆಂಟಾಗಿ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನನಗೆ ಮುಂಚೆ ಎಲ್ಲ ನಾನು ಈ ಥರ ಗಿಡಗಳು ಇರ್ತೀನಿ, ನಾನು ಯಾವತ್ತೂ ಅಂದರೆ ಏನು ಬೆಳೆಸಿಲ್ಲ. ನನಗೆ ಯಾವುದು ಅಷ್ಟೊಂದು ಐಡಿಯಾ ಇಲ್ಲ ಗೈಸ್. ಹಾಗಾಗಿ ಸೊ ನಿಮಗೂ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಲ್ವಾ, ಸೊ ಅಂಥವ್ರಿಗೋಸ್ಕರ ಹೇಳ್ತೀನಿ ಅಷ್ಟೇ. ನಾನು ತುಂಬ ಎಕ್ಸೈಟ್ ಈ ಥರ ತರಕಾರಿಗಳು ಯಾವತ್ತೂ ನಾನು ಹಾಕೇ ಇಲ್ಲ, ಇದೆ ಫಸ್ಟ್ ಟೈಮ್ ಹಾಕಿರೋದು. ನಮ್ಮ ಪೇರೆಂಟ್ಸ್ ಎಲ್ಲ ಬೆಳೆದಿದ್ದಾರೆ, ಬಟ್ ನಾನು ನಿಜವಾಗ್ಲೂ ಯಾವುದು ಬೆಳೆದೇ ಇರಲಿಲ್ವಲ್ಲ. ಹಾಗಾಗಿ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅನ್ನೋ ತುಂಬ ಖುಷಿ ನನಗೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೈಸ್. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಇಲ್ಲೂ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಇದೂ ಚಿಕ್ಕದಿದೆ, ಇದಕ್ಕೂ ಚಿಕ್ಕದಿದೆ. ಆ್ಯಂಡ್ ಇದು ಅಷ್ಟೇ ನೋಡಿ, ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಗೈಸ್, ಕೊತ್ತಂಬರಿ ಸೊಪ್ಪು ಇದಿಷ್ಟು ಪಾರ್ಟಿಷನ್ ಏನಿದೆಯಲ್ಲ, ಇದಿಷ್ಟರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಷ್ಟೇ ನೋಡಿ, ಇದಿಷ್ಟು ಕೊತ್ತಂಬರಿ ಸೊಪ್ಪು. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸೊಬಾಕ್ಸಿ ಸೊಪ್ಪು. ಆ್ಯಂಡ್ ಅದಷ್ಟು ಏನದು ಮೂಲಂಗಿ. ಸೊ ಇದೆಲ್ಲ ಮೆಂತ್ಯ ಸೊಪ್ಪು ತಿಂದು ಜಾಸ್ತಿ ಆಗಿಬಿಡ್ತು, ಬೇಜಾರಾಗೋಗ್ಬಿಟ್ಟಿದೆ. ಹಾಗಾಗಿ ಬೀಜ ಮಾಡಲಿಕ್ಕೆ ಅಂತೇಳಿ ಬಿಟ್ಟಿದ್ದೀನಿ ನೋಡಿ. ಬೀಜ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಬೀಜ ಆಗಲಿಕ್ಕೂ ಕೂಡ ನೀರು ಹಾಕ್ಬೇಕು ನಾವು, ತುಂಬ ಚೆನ್ನಾಗಿ ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಇದರಲ್ಲೂ ಹೂವಾಗಿದೆ, ಸಕ್ಕತ್ತಾಗಿದೆ ಗೈಸ್. ಇನ್ನೊಂದು 2 months ಅನಿಸುತ್ತೆ ಬೀಜ ಆಗುತ್ತೆ. ಇದೇನಿದೆಯಲ್ಲ ಈ ಪಾರ್ಟ್ ಫುಲ್ಲು, ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ. ಎಷ್ಟು ಅಂದರೆ ಇದರಲ್ಲಿ ಏನಾದರೂ ಬೆಳ್ಕೋಬೋದಾಗಿತ್ತು ನೋಡಿ. ಎಷ್ಟೊಂದು ಜಾಗ ಇದೆ. ಒಂದು ಬಾಳೆ ಒಂದೇ ಇದು ನೋಡಿ, ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದೊಂದೇ ಒಂದು ಬಾಳೆ ಗೊನೆಗೆ, ಸಾರಿ ಒಂದೇ ಒಂದು ಬಾಳೆ, ಏನು ಮರನೋ ಗಿಡನೋ, ನನಗೆ ಇದೇ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ, ಮರನೋ ಗಿಡನೋ ಏನೋ ಗೊತ್ತಿಲ್ಲ. ಸೊ ನೋಡಿ, ಇದೊಂದು ಬಾಳೆದೇನು ಇದೆಯಲ್ಲ, ಇಷ್ಟೊಂದಕ್ಕೆ ಇಷ್ಟೊಂದು ಜಾಗ ಆಕ್ಯುಪೈ ಆಗಿದೆ. ಸೊ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ವೇಸ್ಟ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಸೊ ನಾನು ಬಂದುಬಿಟ್ಟು ಇಲ್ಲೇ ಹಾಕ್ಕೊಂಡಿದ್ದೀನಿ ತರಕಾರಿಗಳನ್ನ. ಸೊ ಆ ಪಾರ್ಟ್ ಅಷ್ಟೇ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಇನ್ನು ಜಾಸ್ತಿ ಸ್ಪೇಸ್ ಆಗುತ್ತೆ, ಆರಾಮ್ಸೆ ಬೆಳ್ಕೊಬೋದಲ್ವ. ನೋಡೋಣ, ಮಳೆಗಾಲಕ್ಕೆ ನೋಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟು ಇರಲಿ. ಏನು ಗೊತ್ತಾ, ಕೆಲವೊಬ್ಬರಿಗೆ ನಾವು ಏನೇ ಕೆಲವೊಂದು ಚಿಕ್ಕ ವಿಚಾರನೂ ಕೆಲವರಿಗೆ ನಾವು ಮಾಡೋದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ನಮ್ಗೇನು ಇಷ್ಟನೋ ಅದು ಮಾತ್ರ ಮಾಡಬೇಕು ಗೈಸ್. ನೀನು ಇದು ಯಾಕೆ ಮಾಡಿದೆ, ಅದು ಯಾಕೆ ಮಾಡಿದೆ, ತುಂಬ ಕ್ವಶನ್ಸ್ ಬರುತ್ತೆ. ತುಂಬ ನಮಗೆ ಸಜೆಷನ್ ಕೊಡ್ತಾರೆ, ನೀನು ಇದು ಯಾಕೆ ಮಾಡಿದೆ, ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ಈ ಕೆಲಸ ಏನಕ್ಕೆ ಮಾಡಿದೆ, ಈ ರೀತಿ ತುಂಬ ಜನ ನಮಗೆ ಸಜೆಷನ್ಸ್ ಕೊಡ್ತಾರೆ. ಬಟ್ ಅದನ್ನು ಯಾವುದು ನಾವು ತಲೆಗೆ ಹಾಕೊಳೋದು ಬೇಡ. ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಸೊ ಅದನ್ನು ನಾವು ಪರ್ಫೆಕ್ಟಾಗಿ ಮಾಡಿ ಸಾಕು. ಸೊ ಅವ್ರೇನೋ ಹೇಳ್ತಾರೆ ಅಂತ ಅದು ಮಾಡೋದು, ಇದು ಇನ್ನೂ ಅದೇನು ಬೇಡ ಗೈಸ್. ನಿಮ್ಗೆ ಏನು ಅನ್ಸುತ್ತೋ ಅದು ಮಾಡಿ, ಎಂಡ್ ಆಫ್ ದ ಡೇ ನೀವು ಖುಷಿಯಾಗಿರಬೇಕು ಅಷ್ಟೇ. ಇದು ಹೇಳ್ತಾರಲ್ಲ, ಒಂದು ಡೈಲಾಗ್ ಇದೆಯಲ್ಲ, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತೇಳಿ. ಸೊ ಅದನ್ನು ನಾನು ತುಂಬ ಫಾಲೋ ಮಾಡ್ತೀನಿ. ಸೊ ನೋ ಮ್ಯಾಟರ್ ವಾಟ್ ಅದರ್ಸ್ ಸೇ, ಸೊ ನಮ್ಮ ಖುಷಿ ನಮ್ಮ ಇಷ್ಟ. ಸೊ ಅಷ್ಟೇ ಗೈಸ್. ನಿಮಗೆ ಇನ್ನೊಂದು ತೋರಿಸ್ಬೇಕು, ಹಲಸಿನ ಮರ ತುಂಬ ಬಿಟ್ಟಿದೆ ಹಲಸಿನಕಾಯಿ. ಅದನ್ನು ನಿಮಗೆ ತೋರಿಸೋಣ ಅಂತಲೇ ಬಂದಿದೆ. ಆ್ಯಕ್ಚುಲಿ ನಾನು ಅದಕ್ಕೆ ಬಂದಿದ್ದು. ಇನ್ನು ನೋಡಿದ್ರೆ ಇನ್ನೂ ತೋರಿಸ್ತಾ ಇದ್ದೀನಿ, ಮತ್ತು ಇನ್ನೊಂದು ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಮಾವಿನಕಾಯಿ ಎಲ್ಲ ಹೂವು ಆಗ್ತಾ ಇದೆ ನೋಡಿ ಅಲ್ವಾ. ತುಂಬ ಬಿಟ್ಟಿದೆ ಆ ಕಡೆ ಎಲ್ಲ. ಹೂವು ಆಗುತ್ತೆ ಮತ್ತು ಸತ್ತೋಗ್ಬಿಡುತ್ತೆ, ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬನ್ನಿ, ಇದು ಹಳಕಾಳು ಬೀಜ ನೋಡಿ. ಇದು ಹಳಕಾಳು ಬೀಜ. ನಾವೇನು ಬೀಜ ಹಾಕಿಲ್ಲ, ಅದೇ ಉಟ್ಕೊಂಡಿದೆ. ಬೀಜ ಎಲ್ಲ ಸಿಡ್ದಿರುತ್ತಲ್ಲ, ಅದೆಲ್ಲ ಉಟ್ಕೊಂಡಿರುತ್ತೆ ನೋಡಿ. ಎಲ್ಲ ಕ್ಲೀನ್ ಮಾಡಿಸ್ಬೇಕು.
ಕ್ಲೀನ್ ಮಾಡಿಸಿದ್ರೆ ಮತ್ತಷ್ಟು ಸ್ವಲ್ಪ ಜಾಗ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ ಏನಾದರೂ ಬೆಳ್ಕೊಬೋದು ಆರಾಮ್ಸೆ. ಇನ್ನೊಂದು 4 ತರಕಾರಿಗಳನ್ನಾದರೂ ಹಾಕ್ಕೋಬೋದು. ನೋಡಿ ಇದು ಕ್ಯಾರೆಟ್ ನೋಡಿ, ಇಷ್ಟೊಂದಿದೆ ಕ್ಯಾರೆಟ್. ಅದೇನು ಯಾವಾಗ ಬರುತ್ತೋ ಏನಲ್ಲ, 1 ತಿಂಗಳು ಮೇಲಾಯಿತು. ಇದು ಬೀನ್ಸ್ ಇದು ಬೀನ್ಸ್ ಹಾಕಿದ್ದೀನಿ ನೋಡಿ. ಇದು ಬೀನ್ಸ್ ಹಾಕಿದ್ದೀನಿ, ಇಷ್ಟು ಉದ್ದ ಬಂದಿದೆ ನೋಡಿ. ಇಷ್ಟು ಉದ್ದ ಬಂದಿದೆ ಗೈಸ್ ಬೀನ್ಸ್ ನೋಡಿ. ನೋಡಿ ಇಲ್ಲೂ ಒಂದು, ಒಟ್ಟಿನಲ್ಲಿ 1 2 ಇಲ್ಲೊಂದು 3 4 ಬೀಜ ಹಾಕಿದ್ದೀನಿ. ಇನ್ನು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಈ ಪಾರ್ಟಿಷನಲ್ಲಿ ಅಷ್ಟೇ 4 ಬೀಜ ಹಾಕಿದ್ದೀನಿ. ಇಷ್ಟು ಉದ್ದ ಬಂದಿದೆ ಆಲ್ರೆಡಿ. ಫುಲ್ಲು ಇದು ಮರ ಇದೆಯಲ್ಲ, ಆ ಮರಕ್ಕೆ ಅದು ಚೆನ್ನಾಗಿ ಹಬ್ಕೊಡ್ಲಿ ಅಂತೇಳಿ ಇಲ್ಲೇ ಹಾಕಿದ್ದೀನಿ. ಅಷ್ಟು ಸೇರಿ ಮರಕ್ಕೆ ಹೋಗ್ಲಿ ಅಂತೇಳಿ. ನೋಡೋಣ ಈ ಸಲ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಇದೇ ಪ್ಲೇಸಿಗೆ ಹಾಕ್ತೀನಿ, ಇಲ್ಲ ಅಂದರೆ ಚೇಂಜ್ ಮಾಡೋಣ ಇದನ್ನು. ಪ್ಲಸ್ ನೀರುಳ್ಳಿ ಹಾಕಿ ಆಲ್ಮೋಸ್ಟ್ ಒಂದು 2.5 ಮಂತ್ ಆಯಿತು. ಇವಾಗ ಈ ರೀತಿ ಬರ್ತಾ ಇದೆ ನೋಡಿ. ಇದು ಬೀಜ ಅಂತೆ. ಇದು ನಾನು ಅಷ್ಟೊಂದು ನೋಡಿದ್ದಿಲ್ಲ ಗೈಸ್. ನಾನು ಇಲ್ಲಿ ಏನು ಗೊತ್ತಾ, ಇಲ್ಲಿ ನಾನು ಸೀಡ್ಸ್ ಹಾಕಿದ್ಮೇಲೆ ಎಷ್ಟೊಂದು ನಾನು ಇದ್ರ ಬಗ್ಗೆ ತಿಳ್ಕೊಂಡಿರೋದು. ಮುಂಚೆ ನನಗೆ ಏನು ಅಂದರೆ ಏನೋ ನಾಲೆಡ್ಜೇ ಇಲ್ಲ ಇದ್ರ ಬಗ್ಗೆ. ಇವಾಗೆ ನೋಡ್ತಾ ಇರೋದು ಇದೆಲ್ಲ ನಾನು ನೋಡಿ. ಎಲ್ಲ ಬರ್ತೀನಿ 15-20 ಡೇಸ್ಗೆ ಎಲ್ಲ ತೆಗಿಯೋಣ ಅಂತ ಹೇಳಿದ್ದಾರೆ ನೋಡಿ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಈ ರೀತಿ ಬರುತ್ತೆ ಏನು ಗೊತ್ತಿರಲಿಲ್ಲ ಗೈಸ್ ನನಗೆ ನಿಜವಾಗಿ. ಇದೆಲ್ಲ ಬೀಜ ಅಂತೆ ಇದು ನೋಡಿ. ಎಷ್ಟು ಚೆನ್ನಾಗಿ ಒಂಥರ ಫ್ಲವರ್ ಥರ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇದೇನಿದು ಫ್ಲವರ್ ಬಂದಿದೆಯಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ನನಗೇನು ಗೊತ್ತೇ ಇಲ್ವಲ್ಲ. ಇಲ್ಲೊಂದು ಈ ಥರ ಬಿಟ್ಟಿದೆ, ಈ ರೀತಿ ಬಿಡ್ತು ಅಂತ ಹೇಳಿದ್ರೆ ನಾನು 15 ಡೇಸ್ಗೆ ಎಲ್ಲ ತೆಗಿಯೋದು ಅಂತೆ. ನೋಡೋಣ ನೆಕ್ಸ್ಟ್ ಇದು ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ ಅಲ್ವಾ. ಇದು ಕ್ಯಾರೆಟ್ ಇದು ಏನು ಗೊತ್ತಾ ಗೈಸ್, ಇದು ಮೂಲಂಗಿ. ನಾನು ಪಾಲಕ್ ಸೊಪ್ಪು ಕೂಡ ಹಾಕ್ಬಿಟ್ಟಿದ್ದೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನಾನು ಪಾಲಕ್ ಸೊಪ್ಪು ಬಂದಿದೆಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೇಮ್ ಆ್ಯಕ್ಚುಲಿ ಪಾಲಕ್ ಸೊಪ್ಪಿಂದು ಸೊಪ್ಪು ಇದೇ ಥರ ಇರುತ್ತಲ್ವ, ನಾನು ಪಾಲಕ್ ಸೊಪ್ಪು ಬಂದಿದೆ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಅಪ್ಪಾಜಿ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಅದು ಮೂಲಂಗಿ ಅಂತ ಗೈಸ್. ನೆನ್ನೆ ರಾತ್ರಿ ಪೂರಿ ಸಾಗು ಮಾಡಿದ್ದೆ, ಎಷ್ಟು ಟೇಸ್ಟ್ ಇತ್ತು ಅಂತ ಹೇಳಿದ್ರೆ, ಯಾವಾಗಲೂ ಅದು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿನೇ ಮಾಡೋದು. ಬಟ್ ಕೆಲವೊಂದ್ಸಲ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ನಾವಾ ಮಾಡಿದ್ದು ಅಂತ ಹೇಳಿ ಅನ್ಸುತ್ತೆ, ಅಷ್ಟು ರುಚಿಯಾಗಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ತುಂಬ ಅಂದರೆ ತುಂಬಾನೇ ರುಚಿಯಾಗಿತ್ತು. ಪ್ರತಿ ಸಲ ಏನು ಹಾಕ್ತೀನಲ್ವ ಅದನ್ನೇ ಹಾಕಿದ್ದು, ಬಟ್ ಆದರೂ ಈ ಸಲ ತುಂಬ ಅಂದರೆ ತುಂಬಾನೇ ರುಚಿಯಾಗಿತ್ತು. ಬೇಸ್ ಹಲಸಿನ ಮರ ತೋರಿಸ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಒಬ್ಬಳೇ ಹೋಗೋದಕ್ಕೆ ನನಗೆ ಅಷ್ಟೊಂದು ಆಗಲ್ಲ. ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಅಂದರೆ ನಾಳೆ ಆಗೋದು ತೋರಿಸ್ತೀನಿ. ಆಗೋದಿಲ್ಲ ಅಷ್ಟು ದೂರ ಒಬ್ಬಳೇ, ಭಯ ಆಗುತ್ತೆ ಗೈಸ್, ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಓಕೆ, ಇಲ್ಲೊಂದು ಹಲಸಿನ ಮರ ಇದೆ, ಅದನ್ನು ತೋರಿಸ್ತೀನಿ. ಓಕೆ, ಈ ಮರದಲ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ನನಗೆ ಅಷ್ಟೊಂದು ಹಲಸಿನಕಾಯಿ ಅಂತ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಈ ಮರದಲ್ಲಿ ಇದೆಯಲ್ಲ ಸಕ್ಕತ್ತಾಗಿ ಟೇಸ್ಟ್, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ತೋರಿಸ್ತೀನಿ ರೀ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ, ಇದರಲ್ಲೇ ಈ ಮರದಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಬಿಟ್ಟಿಲ್ಲ, ಇನ್ನು ಚಿಕ್ಕದಿದೆ ನೋಡಿ. ಇಲ್ಲಿ ಚಿಕ್ಕದೇ ಇದೆ ಈ ಮರದಲ್ಲಿ. ಇನ್ನು ಆಗಬೇಕು ಅಂದರೆ ಅಲ್ಲೆಲ್ಲ ಜಾಸ್ತಿ ಇದೆ, ಅಲ್ಲೆಲ್ಲ ಜಾಸ್ತಿ ಇದೆ. ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಅಷ್ಟೊಂದು ದಿನ ಬಿಟ್ಟಿಲ್ಲ, ಇದಾವೆ ಬಟ್ ಚಿಕ್ಕದಿದೆ. ಮೊಬೈಲ್ ಅದೆಲ್ಲ ಕ್ಯಾಪ್ಚರ್ ಆಗ್ತಾ ಇದೆ. ಮರದಲ್ಲಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತೆ ಈ ಬೀಜ ಬೇರೆ ಕಡೆ ಅದ್ರಲ್ಲಾದ್ರೂ ಹಾಕ್ಬೇಕು, ಸಖತ್ತಾಗಿ. ಇನ್ನೊಂದು ಮರದಲ್ಲಿ ತುಂಬ ಬಿಟ್ಟಿದೆ, ಅದ್ರಲ್ಲಿ ತೋರ್ಸೋಣ ಅಂತೇಳಿ ಅನ್ಕೊಂಡಿದ್ದು, ಬಟ್ ಅಲ್ಲಿಗೆ ಹೋಗ್ಬೇಕು, ಆಗೋದಿಲ್ಲ. ನೆನ್ನೆ ಮಾಡಿದ ಪೂರಿ ಸಾಗು ವಿಡಿಯೋ ಹಾಕ್ತೀನಿ, ಸಖತ್ ಟೇಸ್ಟಿಯಾಗಿತ್ತು. ಒಂದ್ಸಲ ನೀವು ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಇಷ್ಟ ಆದರೆ ಗೊತ್ತಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಾಗು ಮಾಡಲಿಕ್ಕೆ ಫಸ್ಟು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಿಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಮಿಕ್ಸರ್ ಮಾಡ್ಕೊಳ್ಳೋಣ. ಸೊ ಗಸಗಸೆನ ನಿಮಗೆ ಬೇಕು ಅಂದರೆ ಒಂದು 10 ನಿಮಿಷ ಅದನ್ನ ನೆನೆಸ್ಬಿಟ್ಟು ಅದಾದ್ಮೇಲೆ ಕೂಡ ನೀವು ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು. ಇದಿಷ್ಟನ್ನು ನಾವು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಕುಕ್ಕರ್ಗೆ ಬೀನ್ಸ್, ಬಟಾಣಿ, ಹಾಗೆ ಕ್ಯಾರೆಟ್, ಹಾಗೆ ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ನಾನಿಲ್ಲಿ ಕಾಳುಗಳನ್ನ ತೊಗೊಂಡಿದ್ದೀನಿ, ಮೊಳಕೆ ಕಟ್ಟಿರುವಂತಹ ಕಾಳನ್ನ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಬೇಡಂದ್ರೆ ಓಕೆ, ಸ್ಕಿಪ್ ಮಾಡಿ.
ಸೊ ನನಗಿಷ್ಟ ಹೆಸರು ಕಾಳು ಹಾಗಾಗಿ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಸ್ಕಿಪ್ ಮಾಡಿ ಅದ್ರ ಬದಲಿಗೆ ನೀವು ಆಲೂಗೆಡ್ಡೆ ಕೂಡ ಹಾಕೋಬಹುದು. ಇದಿಷ್ಟು ನಾನು ಒಂದು ಕುಕ್ಕರ್ ಅಲ್ಲಿ ಹಾಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಬಿಟ್ಟು ನೀರು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಒಂದ್ 2ರಿಂದ 3 ವಿಷಲ್ ಆಗೋವರೆಗೂ ಕೂಗಿಸ್ಕೊಂಡು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ನಾನು ತುಂಬಾ ಮೆತ್ತಗಾಗಿ ಹೋಗ್ಬಿಡುತ್ತೆ, ಅಷ್ಟೊಂದು ರುಚಿಯಾಗಿರಲ್ಲ. ನೆಕ್ಸ್ಟ್ ನಾನೊಂದು ಬಾಂಡ್ಲಿ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಒಗ್ಗರಣೆ ಕೊಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಬಿಡ್ಬೇಕು. ಬೇಕಂದ್ರೆ ಒಂದ್ 5 ನಿಮಿಷ ನೀವು ಲಿಡ್ ಕೂಡ ಕ್ಲೋಸ್ ಮಾಡಿ. ನೆಕ್ಸ್ಟ್ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂತಾ ಇದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ಏನಕ್ಕಂದ್ರೆ ನಾವು ಮುಂಚೆನೆ ಹುರಿದಿರಲ್ವಲ್ಲ, ಹಾಗಾಗಿ ಹಸಿ ವಾಸನೆ ಆಗೇ ಇರುತ್ತೆ. ನೆಕ್ಸ್ಟ್ ನಾವು ಬೇಯಿಸ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೊಂಡು ಸ್ವಲ್ಪ ಉಪ್ಪು ಏನಾದ್ರು ಕಡಿಮೆ ಇದ್ರೆ ಒಂದ್ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು 1-2 ಕುದಿ ಬಂದ್ಮೇಲೆ ಆಫ್ ಮಾಡ್ಕೊಂಡು ಪೂರಿ ಅಥವಾ ಚಪಾತಿ ಜೊತೆ ತಿಂತಾ ಇರಿ. ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೋಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.